ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಏನಪ್ಪ ಇವತ್ತು ತುಂಬ ಜೋಶಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರಾ? ಯಾಕಂದರೆ ಇವಾಗ ಆಲ್ರೆಡಿ ತಮ್ನೇಲ್ ನೋಡಿರ್ತೀರ, ನಿಮಗೆ ಗೊತ್ತಾಗಿರುತ್ತೆ. ನಾನು ಹಾಕಿರೋ ಇಷ್ಟು ವಿಡಿಯೋಗಳಲ್ಲಿ ವಾಯ್ಸ್ ಓವರ್ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದೀನಿ. ಆದರೆ ಈ ವಿಡಿಯೋಗೆ ಯಾವುದನ್ನು ಹೇಳಲಿ ಯಾವುದನ್ನು ಬಿಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಅಷ್ಟೊಂದಿದೆ ಮಾತಾಡೋಕ್ಕೆ. 20 ವರ್ಷ ಆದಮೇಲೆ ನನ್ನೆಲ್ಲ ಸ್ನೇಹಿತರು ಮತ್ತೆ ಸೇರ್ತಾ ಇದ್ದೀವಿ. 2006ರಲ್ಲಿ ನಮ್ಮೆಲ್ಲರೂ ಮೊದಲನೇ ಭೇಟಿಯಾಗಿದ್ದು. ಹತ್ತತ್ರ 20 ವರ್ಷ ಕಳೆದೇ ಹೋಯಿತು. ದಯವಿಟ್ಟು ಈ ಥರ ಒಂದು ಅವಕಾಶ ಸಿಕ್ಕಿದ್ರೆ ಎಷ್ಟೇ ಕಷ್ಟ ಆದರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಿಸ್ ಮಾಡ್ಕೊಂಡ್ರೆ ಕೊನೆವರೆಗೂ ಅದು ನಿಮ್ಮನ್ನು ಕಾಡುತ್ತೆ. ಅಯ್ಯೋ ಹೋಗಿ ಬರಬೇಕಾಗಿತ್ತು ಅಂತ ಅನಿಸುತ್ತೆ. ಇವಾಗ ಗಂಡ್ ಮಕ್ಳು ಪ್ರಾಣ ತೆಗೆದು ಬಿಡ್ತೀರಿ ನೀವು. ಏನಂದೆ, ಇನ್ನೊಂದ್ಸಲ ಹೇಳು. ಇದನ್ನೆಲ್ಲ ಡೈಲಾಗ್ಗಳನ್ನೆಲ್ಲ ನೀವು ಆ್ಯಡ್ ಮಾಡಬೇಕು. ರೆಡಿ 1 2 3 ಸ್ಟಾರ್ಟ್. ದೂರದಿಂದ ಬಂದಿರೋದು ಗೀತಾ ಅವರು, ಪರಿಚಯ ಮಾಡ್ಕೊಡಿ. ಕನ್ನಡದಲ್ಲಿ ನೀವೇ ದೂರದಿಂದ ಬಂದಿರೋದು? ಹೌದು. ಎಷ್ಟು ಗಂಟೆ ಬಂದ್ರಿ? 5 o'clock. ನೀನು? ಹಾಯ್, ನನ್ನ ಹೆಸರು ಕೃಷ್ಣವೇಣಿ. ನಾನು ರೀಲ್ಸ್ ಸ್ಟಾರ್. ಇವರು ರೀಲ್ಸ್ ನಾವೆಲ್ಲ ಲೋಕಲ್. ಹಾಯ್, ನನ್ನ ಹೆಸರು ರಮ್ಯಾ ಅಂತ, ನಮ್ದು ಶ್ರೀರಂಗಪಟ್ಟಣ. ಹಾಯ್, ನನ್ನ ಹೆಸರು ಶ್ರುತಿ ಅಂತ, ನಾನು ಎನ್ನರ್ಮೂಲ. ನೀವು? ಓ, ಇವರು ವ್ಲಾಗ್ ಮಾಡ್ತಾವ್ರೆ. ನೀನ್ ಬೆಂಗಳೂರಾ? ಮಕ್ಳು ಕರ್ಕೊಂಡು ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ. ಗ್ರೇಟ್. ನಾವೆಲ್ಲ ತುಂಬಾ ವರ್ಷ ಸಿಕ್ಕಿರೋದು. ಎಷ್ಟು? 19 ವರ್ಷ. 19-20 19 years. ಅಯ್ಯ ವಿನೋದ, ಇದು ಕಾಲಾಗಿಲ್ಲ. ಆಲ್ ದಿ ಬೆಸ್ಟ್. ಮಲ್ಕೊಂಡು ಹೋಗ್ಬಿಡೆ. ಹಂಗೆ ಬಾ ಶ್ವೇತಾ. ವೇದ, ನನಗೂ ನಿನ್ಗೂ ಇದೆ ಸರಿ. ಇದಾಡಕ್ಕೆ ಅಷ್ಟು ದೂರದಿಂದ ಬಂದಿದ್ದೀವಿ. ಹತ್ತು ಕಂಪ್ಲೀಟ್ ಮಾಡಿ ಇದನ್ನಾದ್ರೂ ಹೋಗ್ಲಿ. ಇಲ್ಲ, ಇವು ಇಳಿತಾರೆ, ನೀನು 10 ಸಾಕು. ಗ್ರೇಟ್ ಕಣ, ಇದು ನಾಡಕ್ಕೆ ಏನು ಸ್ಪೋರ್ಟ್ಸ್ ಮ್ಯಾನ್ ತರ ಡ್ರೆಸ್ ಚೇಂಜ್ ಮಾಡ್ಕೊಂಡು. ತರಲೆ ಮಾಡಿ ಟೀಚರ್ಗಳ ಹತ್ರ ಬೈಸ್ಕೊಂಡಿದ್ದು, ಸ್ಕೂಲ್ ಡೇಸ್ ಮೆಮೊರಿ ಎಲ್ಲನೂ ನೆನೆಸ್ಕೊಂಡು ತುಂಬ ಹೊತ್ತು ಮಾತಾಡ್ತಾ ಸಮಯ ಕಳೆದ್ವಿ. ತುಂಬ ಖುಷಿ ಆಯಿತು. ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅನ್ನೋದು ತುಂಬ ಸತ್ಯವಾದ ಮಾತು. ಯಾಕಂದರೆ ನಾವು ಏನೇ ಮಾಡಿದ್ರು ಮತ್ತೆ ಆ ಸ್ಕೂಲ್ ಲೈಫಿಗೆ ವಾಪಸ್ ಹೋಗೋಕ್ಕಾಗಲ್ಲ. ಆದರೆ ಸ್ಕೂಲ್ ಲೈಫ್ ಕಳೆದಿದ್ದನ್ನು ಜೀವನ ಪೂರ್ತಿ ಒಳ್ಳೊಳ್ಳೆ ನೆನಪುಗಳನ್ನ ಮೆಲ್ಕು ಹಾಕ್ತಾ ಇರ್ಬೋದು. ಅದೇನೋ ಆಡ್ತೀನಿ. ಹೇಳಿ
ತೋರ್ಸು ಒಂದ್ಸಲ. ಹೆಂಗಪ್ಪ ನೀನ್ ನೀರಲ್ಲಿ ಮುಳ್ಗೋದು? ಹೆಂಗೆ ಹೇಳ್ಕೊಡಲ್ಲ ಇವಾಗ. ಹಂಗೆ ಆ ಚಿಕ್ಕ ಮಕ್ಳು ತಗೊಂಡು ನೀರಂದ್ರೆ ಭಯ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ರೆ ಗಂಡ ವೇದ ಇಲ್ಲೇ ಸೇರ್ಕೊಂಬಿಡು ಮಕ್ಕಳು ಸರ್ವಿಸ್ ಹೋಟೆಲ್ಸ್ನಲ್ಲಿ ಸ್ಟಾಫ್ ಒಳ್ಳೆಯವರದೇ ಆಗಿರ್ತಾರೆ. ಫೋನು ಫೇಸ್ಬುಕ್ ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಸೇರ್ತಿದಾಗ ನನಗೂ ಫೀಲ್ ಆಯ್ತು, ನಾವು ಯಾಕೆ ಜಾಯಿನ್ ಆಗ್ಬಾರ್ದು ಎಲ್ಲ. ಯಾರಿಗೂ ಏನೋ ಮುಜುಗರ ಬೇಡ ಆಕ್ಚುಲಿ. ಯಾಕೆಂತಂದ್ರೆ ಒಂದೇ ಕ್ಲಾಸ್ ನಾವೆಲ್ಲರೂ ಓದಿವಿ, ಒಂದೇ ಕ್ಲಾಸ್ ಅಲ್ಲಿ ಎಲ್ಲರೂ ತೀಟೆ ಎಲ್ಲರೂ ಮಾಡಿದೀವಿ. ಪಾಪ ಭೀಮಯ್ಯ ಬರ್ಬೇಕಿತ್ತಿಲ್ಲ ಹೀಗೆ. ಸೀರಿಯಸ್ಲಿ ಭೀಮಯ್ಯ ನನಗೆ ತುಂಬಾ ಖುಷಿ ಆಗ್ತದೆ. ಯಾಕೆಂತಂದ್ರೆ ನಾವೆಲ್ಲರೂ ಈಗ ಅವ್ರವ್ರದ ಲೈಫ್ ಅಲ್ಲಿ ಮುಳುಗೋಗ್ಬಿಟ್ಟಿದೀವಿ. ಅವ್ರದ ಫ್ಯಾಮಿಲಿ ಅವರ ಸಂಸಾರ ಅನ್ಕೊಂಡು ಮುಳುಗೋಗಿರುವಾಗ SLC ಗ್ರೂಪ್ ಅಂತ ಕೆಲವರು ಹೋಗಿರುವಾಗ ನೋಡಿರ್ತೀವಿ ವಿಡಿಯೋ, ಇಲ್ಲ ಅಂತಂದ್ರೆ ರೀಲ್ಸ್ ಎಲ್ಲ ನೋಡಿರ್ತೀವಿ. ಅವಾಗ ನಾವು ಸೇರ್ಬೇಕು SLC ಅವರು ಅಂತ ಇಬ್ರು ಬಂದಿರಾ, ತುಂಬಾ ಖುಷಿ ಆಯ್ತು. ಎಸ್ಪೆಷಲಿ ಹುಡುಗಿ ಬಂದು ತುಂಬಾ ಖುಷಿ ಆಯ್ತು. ಎಲ್ಲ ಬಂದಿದ್ದೀರಾ, ಫ್ಯಾಮಿಲಿ ಬಗ್ಗೆ ಅಥವಾ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿ ಬಂದಿರಾ. ಬಾಯ್ಸ್ ಕೂಡ ಫೋನ್ ಮಾಡಿದ ತಕ್ಷಣ ಎಲ್ರು ಮೀಟ್ ಆಗೋದಕ್ಕೆ ಮನೋಜ್ ತುಂಬಾ ದಿನ ಆಗಿತ್ತು ನೋಡಿ. ಇವರೆಲ್ಲ ಈ ತರ ನೋಡಿದಾಗ ತುಂಬಾ ಖುಷಿ ಆಯ್ತು. ಎಲ್ಲ ಜೊತೆ ಹೋಗ್ತಿದ್ದು, ಆಮೇಲೆ ವಿವೇಕ ಶಿಕ್ಷಣ ಎಲ್ಲ ಜೊತೆ ಹೋಗ್ತಿದ್ದು, ಸಂಜೆ ಎಲ್ಲ ಹೋಗ್ತಿದ್ದು, ತುಂಬಾ ಖುಷಿ ಆಯ್ತು. ಇದೇ ತರ ವರ್ಷಕ್ಕೊಂದ್ಸಲ ಸಿಗೋಣ, ಆದಷ್ಟು ಸರ್. ಮಾಡಿ ಕಾರ್ತಿಕ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಅಂತ ನಾವ್ ಅನ್ಕೊಂಡಿದೀವಿ. ಪಾಪ ಹುಡುಗನ್ ತಲೆ ಕೆಡ್ಸಿರೋಷ್ಟು ಯಾರಿಗೂ ತಲೆ ಕೆಡ್ಸಿಲ್ಲ. ಸಾಕಪ್ಪ, ಇನ್ನೊಂದ್ಸಲ ಟ್ರಿಪ್ ಮಾಡ್ಬಾರ್ದು ಅಂತ ಸಿಮ್ಸ್ ಆಗೋಗೈತೆ ಅವ್ರಿಗೆ. ಕಾರ್ತಿಕ್ ಮತ್ತೆ ರಮೇಶ್ ಇಷ್ಟು ಕಷ್ಟಪಟ್ಟು ಎಲ್ಲರೂ ಜೊತೆ ಸೇರ್ಸೋದಕ್ಕೆ ಥ್ಯಾಂಕ್ ಯು. ಅಂಡ್ ಟೀಮ್ಸ್ ಅಲ್ಲಿ ಟೀಮ್ಸ್ ಅಲ್ಲ, ವಾಟ್ಸಪ್ ಅಲ್ಲಿ ಯಾವಾಗ್ಲೂ ಕಾಲ್ ಅಲ್ಲಿ ಎಂಗೇಜ್ ಆಗಿಡ ಅಂತ. ನಿದ್ದೆ ಮಾಡ್ತಾ ಇರ್ಲಿ, ಏನೇ ಕೆಲಸ ಮಾಡ್ತಾ ಇರ್ಲಿ, ಏನ್ ಮಾಡ್ತಿದ್ರು ಮುಡ್ದೆ ರಿಂಗ್ ಮಾಡಿ ಎಲ್ಲಾರ್ಗು ಜಾಯ್ನ್ ಆಗಿದ್ದವ್ರಿಗೆಲ್ಲ ಎಂಗೇಜ್ ಆಗಿರ್ತಾರಂತ ಅರುಣ್ಗೂ ಥ್ಯಾಂಕ್ಸ್. ಫಸ್ಟ್ ಥಿಂಗ್ ಏನಂತಂದ್ರೆ, ನೀವು ನಿಮ್ಮ ಸಮಯನ ಅಂದ್ರೆ ರೊಟೀನ್ ಅದೇ ಆಗ್ತಾ ಇದೆ. ಮತ್ತು ಒಂದ್ಸಲ ಹೇಳ್ಬೇಕು ಅನ್ನಿಸ್ತಾ ಇದೆ, ಮತ್ತೆ ಆದ್ರೂ ಹೇಳ್ತಾ ಇದ್ದೀನಿ. ಎಷ್ಟೋ ಟೈಮ್ ಸೇರ್ಬೇಕು ಅಂತ ಅನ್ಕೊಂಡು ಸೇರಕ್ಕಾಗದೆ ಸಿಗೋಕ್ಕಾಗದೆ ಸಮಯಗಳನ್ನ ನಾವು ಬೇರೆ ಬೇರೆ ತರ ಕಳೆದಿರ್ತೀವಿ. ಇವತ್ತು ಇಲ್ಲಿ ಹೋಗ್ಲೇಬೇಕು ಅಂತ ಸಮಯ ಮಾಡ್ಕೊಂಡು ಬಂದಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಇಲ್ಲಿ ಸೇರಿಸಿದ್ ನಾನಾಗ್ಲಿ ಕಾರ್ತಿ ಆಗ್ಲಿ ಯಾರೂ ಅಲ್ಲ, ನೀವೆಲ್ಲರೂ ಸೇರಿದ್ದಕ್ಕೆ, ನೀವೆಲ್ಲರೂ ಮನ್ಸು ಮಾಡಿದ್ದಕ್ಕೆ ಇವತ್ತಾಗಿದೆ. ಇಲ್ಲ ನಾನು ಪ್ರಯತ್ನ ಪಟ್ಟರು ಆಗಲ್ಲ, ಅವ್ನು ಪ್ರಯತ್ನ ಪಟ್ಟರು ಆಗಲ್ಲ. ಎಲ್ರಿಗೂ ಬರೋ ಮನಸ್ಸಿದ್ರೆ ಮಾತ್ರ ಸೇರೋಕ್ಕಾಗತ್ತೆ. ಸೊ ಎನಿಹೌ ಇದನ್ನ ಪ್ಲಾನ್ ಮಾಡಿದಂತ ಕಾರ್ತಿ ಮತ್ತೆ ಯಾರ್ಯಾರೆಲ್ಲರೂ ಇಂಡಿವಿಜುವಲ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ನಾನು ಒಂದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಬಿಸಿ ಶೆಡ್ಯೂಲ್ ಇದ್ದೇ ಇರುತ್ತೆ. ಈಗ ನಾವೆಲ್ಲರೂ ಸಿಕ್ಕಿರೋ ಒಬ್ಬರ ಮುಖ ಒಬ್ರು ನೋಡಿ ಒಂದು 19 ವರ್ಷಗಳಾಗಿದೆ ಆಯ್ತಾ. ಇನ್ನು ಮುಂದೆ ಎಷ್ಟು ವರ್ಷ ಆದ್ಮೇಲೆ ಸಿಗ್ತೀವೋ ಇಲ್ವೋ ಗೊತ್ತಿಲ್ಲ. ಇವತ್ತು ಯಾರಿಗಾದ್ರೂ ಯಾವ್ದಾದ್ರು ಮೂಮೆಂಟ್ ಅಲ್ಲಿ ಅಥವಾ ಯಾವ್ದಾದ್ರು ಇನ್ಸಿಡೆಂಟ್ಸ್ ಅಲ್ಲಿ ಬೇಜಾರಾಗಿದ್ರೆ ದಯವಿಟ್ಟು ಅದನ್ನ ಮನಸ್ಸಿಗೆ ಹಾಕೊಳ್ದೆ ಪ್ರೋಟೋಕಾಲ್ ಅಷ್ಟೇ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬೇಜಾರು ಮಾಡ್ಕೊಳ್ದೆ ಸಾಧ್ಯ ಆದಷ್ಟು ಮತ್ತೆ ರಿಪೀಟೆಡ್, ನನಗೆ ಗೊತ್ತಾಗುತ್ತೆ ಫ್ಯಾಮಿಲಿ ಇದೆ, ಜವಾಬ್ದಾರಿಗಳಿರುತ್ತೆ ಎಲ್ರಿಗೂ ಅಂತ. ಸಾಧ್ಯ ಆದ್ರೆ ಅಟ್ಲೀಸ್ಟ್ 1 ವರ್ಷದಲ್ಲಿ ಒಂದಿನಾದ್ರೂ
ಈ ಒಂದು ಫ್ರೆಂಡ್ಸಿಗೆ ಅಂತ ನಾವೆಲ್ಲರೂ ಕೊಡೋಣ. ನಿಜವಾಗ್ಲೂ ಈ ಪಿಕ್ಚರ್ ಪ್ಲಾನ್ ಮಾಡಿರೋದು ನಾನು ಅಂತ ನೀವೆಲ್ಲ ಅನ್ಕೊಂಡಿದ್ದೀನಿ. ಅದು ಸುಳ್ಳು. ನಿಜವಾಗ್ಲೂ ಪ್ಲಾನ್ ಮಾಡಿರೋದು ನಾನೇ ಸರ್. ಪಿಕ್ಚರ್ ಪ್ಲಾನ್ ಮಾಡೋದು ಸ್ಕೂಲ್ ಡೇಸ್ ಬಗ್ಗೆ, ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾ ಹೋದರೆ ಟೈಮ್ ಸಾಲದೇ ಇಲ್ಲ. ನಾನು ಕೂಡ ಅಲ್ಲಿ ತುಂಬ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ವರ್ಷ ಆದಮೇಲೆ ಎಲ್ಲರೂ ಸೇರಿದ್ದೀವಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಆದರೆ ಈ ವಿಡಿಯೋನ ಮತ್ತೆ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾ ಇದೆ. ನಾವು ಈ 3 ಜನ ಅಂತೂ 3 ವರ್ಷ ನಮ್ಮದೇ ಆದ ಲೋಕದಲ್ಲಿದ್ವು. ತುಂಬ ಒಳ್ಳೊಳ್ಳೆ ಮೆಮೊರಿಗಳಿದೆ ನಮ್ಮ 3 ಜನದ್ದು. ತುಂಬ ಎಂಜಾಯ್ ಮಾಡ್ಕೊಂಡು ಆ 3 ವರ್ಷನೂ ಕಳೆದ್ವು. ಆದರೆ ಎಲ್ರೂ ತರಲೆ ಮಾತು, ಮುಗ್ಧತೆ ಇನ್ನೂ ಹಾಗೆ ಇದೆ. ಎಲ್ರೂ ನೋಡ್ತಿದ್ರೆ ತುಂಬಾ ಖುಷಿಯಾಗುತ್ತೆ. ಆದರೆ ದಯವಿಟ್ಟು ಇದನ್ನು ಕೊನೆ ಭೇಟಿ ಅಂತೂ ಮಾಡಬೇಡಿ. ಮತ್ತೆ ಮತ್ತೆ ಸಿಗ್ತಾ ಇರೋಣ, ಹಳೆ ನೆನಪುಗಳನ್ನ ಮೆಲ್ಕು ಹಾಕೋಣ. ಈ ವಿಡಿಯೋನ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನೀವು ಎಲ್ಲರೂ ಬೇಗ ಟ್ರಿಪ್ ಪ್ಲ್ಯಾನ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಬಾಲ್ಯದ ದಿನಗಳು ಬಂಗಾರದ ನೆನಪು. ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು ಅಮೂಲ್ಯ ಸಂಪತ್ತು. ನಗು, ಅಳು, ಹಂಚಿಕೊಂಡ ಆ ಬಂಧನ ಶಾಶ್ವತ. ಕಾಲ ಕಳೆದರೂ ಬಾಲ್ಯದ ಸ್ನೇಹ ಎಂದೆಂದಿಗೂ ಅಮರ.